ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ. ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ. ಅವ್ರ ಪಾಪ ಹೇಳಿ, ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ 2019ರಿಂದ 2023 ಇವ್ರು ಹೆಂಗೆ, ಇವ್ರ ಬಸ್, ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ದ್ವೇಷ ತುಂಬಿದ, ತುಕ್ಕು ಹಿಡಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ. ಬಸ್ಸು ಮುಂದಕ್ಕೆ ಹೋದರೆ ಕೇವಲ ವಿಷದ ಹೊಗೆ ಉಗುಳುತ್ತದೆ, ವಿಷದ ಹೊಗೆ ಬಿಡುತ್ತದೆ ಎಂದು ಜನ ತಳ್ಳಿದರು. ಏನ್ ಚೀಫ್ ಮಿನಿಸ್ಟರ್ ನೀವು ಕೂತ್ಕೊಳ್ಳಿ ಬಸ್ ಅಲ್ಲ, ಮಧ್ಯ ಎದ್ದಿತ್ಗಳು ಮಧ್ಯ ನಾ ಎದ್ದಿಲ್ಲ. ಈಗ ನೋಡಿ ಎದ್ದಿದ್ದೀರಿ ಅಲ್ಲ, ಈಗ ನಿಮ್ ಪರ್ಮಿಷನ್ ಕೇಳ್ತಾ ಇದ್ದೇನೆ. ಯಾರು ಪರ್ಮಿಷನ್ ಕೊಟ್ಟಿದಾರ ಇವರು? ನೀವು ಇಲ್ಲಾದ್ರೆ ಕೊಡ್ತಾರ ಅವರು. ಇಲ್ಲ, ನೀವು ಕೂತ್ಕೋತೀನಿ. ಇಲ್ಲ, ನೀವು ಇಲ್ಲಾದ್ರೆ ಮಾತ್ರ ನೀವು ಒಪ್ಪಿದ್ರೆ. ಇಲ್ದಾಗಲ್ಲ ಈಗ. ಅಲ್ಲ, ಇದು ಒನ್ ವೇ ಕೂತ್ಕೊಳ್ಳಿ. ಈಗ ಅಲ್ಲಲ್ಲ, ಒಂದ್ ನಿಮಿಷ. ಇದು ಪಾರ್ಲಿಮೆಂಟರಿ ಒಳಗೆ ಈ ಕಡೆ ಆ ಕಡೆ ಇದ್ರೆ ಇದಿರ್ತದೆ. ಒನ್ ವೇ ಟ್ರಾಫಿಕ್ ಮಾಡಕ್ ಹೊರಟಿದ್ರಿ ನೀವು. ತುಂಬಾ ಸಲ ಆಯ್ತಲ್ಲ, ಆ ಕಡೆ ಕಡೆ ಕೊಟ್ಟಿದ್ರಿ. ಇದೆ ಆಡಳಿತನೂ ಒನ್ ವೇ ಟ್ರಾಫಿಕ್ ಇದೆ, ಇಲ್ಲಿನೂ ಡಿಬೇಟ್ ಒನ್ ವೇ. ಅವ್ರು ಹೇಳ್ತಾ ಇದ್ರಿ, ಅವರು ಬಸ್ಸು ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ನ ತರ ಇದೆ ಸರ್ಕಾರ ಅಂತಂದು. ನಾನೇನು ಹೇಳಿದೆ, ನಿಮ್ಮ ಬಸ್ ಇತ್ತಲ್ಲ ಸರ್ಕಾರ, ನಿಮ್ಮ ಬಸ್ಸು ಅದು ವಿಷನೇ ತುಂಬಿಕೊಂಡು ತುಕ್ಕು ಹಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗ್ಲಿಲ್ಲ. ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿಬಿಟ್ರು. ನೀವು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಿಮ್ ಸರ್ಕಾರ ನಿಂತೋಗಿದೆ ಅಂತಾನೆ ಆಯ್ತು. ಅಶೋಕ, ಬರ ಪರಿಹಾರ ಆಮೇಲೆ ಮಾತಾಡಿ. 9 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ನಿಮ್ಮ ಅಧ್ಯಕ್ಷರೇ, ನಿಮ್ಮ ಎಮ್ಎಲ್ಎ ಅಲ್ಲ. ಗುಲ್ಬರ್ಗ ಎಮ್ಎಲ್ಎ ಅವರೇ ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕರ ಉತ್ತರ ಆಗಲಿ. 40% ದುಡ್ಡು ಅಂತೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು 153 ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದ್ವಿ ಅಂತ. 153 ಮಾಡಿದ್ರೆ ನಿಮ್ನ ಯಾಕೆ ಪಕ್ಕಕ್ಕೆ ತಳ್ಳಿದ್ರು? 2018ರಲ್ಲಿ ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ, ಪಕ್ಕಕ್ಕೆ ಸೇರಿರಿ ಅಂತ ಹೇಳಿದ್ರು. ಅಂದ್ರೆ ಬರೀ ಹಾಳೆಯಲ್ಲಿ ಅಷ್ಟೇ ಇತ್ತು, ಪುಸ್ತಕದಲ್ಲಿ ಅಷ್ಟೇ ಇತ್ತು, ಅದು ಜನರಿಗೆ ಮುಟ್ಟಿರಲೇ ಇಲ್ಲ. ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು. 153 ಈಡೇರಿಕೆ, ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು. ಮೊಮ್ಮೆ ಆಯ್ತು, ಮಾತಾಡ್ಲಿ. ನರೇಂದ್ರ ಸ್ವಾಮಿ ಅವ್ರು ಕೂತ್ಕೊಳ್ಳಿ. ಏನು ಜನ ಪಕ್ಕಕ್ಕೆ ತಳ್ಳಿಲ್ಲ, ಜನ ಓಟ್ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನೀವು ಯಾಕೆ ಮಾತಾಡ್ತೀರಿ? ಆಪರೇಷನ್ ಮಾತಾಡ್ತಿಲ್ಲಿ ಮತ್ತೆ ಅಲ್ಲಿ ಆಗ್ತದೆ, ಇಲ್ಲಿ ಬಾಕಿ ಆಗ್ತದೆ. ಇದೇ ಆದ್ರೆ ಸಂಜೆ ತನಕ